ನನಗೆ ವಿಷಯ ಗೊತ್ತಿಲ್ಲ. ಬೆಳಗ್ಗೆ ನೋಡ್ತಾ ಇದ್ದೀರಿ, ಸಾವಿರಾರು ಜನ ಅವ್ರ ಕಷ್ಟ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದು ಸುಮಾರು 5-6 ಗಂಟೆಗಳ ಕಾಲ ಅವ್ರ ಕಷ್ಟ ಸುಖ ಕೇಳ್ಕೊಂಡು ಕೂತಿದ್ದೀನಿ. ನನಗೆ ಇದು ಯಾವುದು ಮಾಹಿತಿಗಳಿಲ್ಲ, ಅದು ಏನೇನಾಗಿದೆ ಅಂತ ಹೇಳಿ ಚರ್ಚೆ ಮಾಡಿ. ಈಗ ನಾನು ನೋಡಿ ನನ್ನೇ ಯಾಕೆ ಕೇಳ್ತೀರಿ? ನೀವೇನು ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ ನಾಯಕರು ಈ ರೀತಿಯ ಘಟನೆ ನಡೆದಿದ್ದರೆ ಕ್ರಮ ತೆಗೆದುಕೋಬೇಕಾಗಿರೋದು ಸರ್ಕಾರ. ನಾನೇನು ಕ್ರಮ ತಗೊಳಕ್ಕಾಗತ್ತಾ? ಇಂಥ ಘಟನೆ ನಡೆದಿದ್ರೆ ಏನು ಸಡನ್ನಾಗಿ ತರಾತುರಿಲಿ ಪಾಪ ಎಲ್ಲೆಲ್ಲೋ ಕರೆಸಿ ನಿಮ್ಮ DG ಇಂದ ಕೇಸ್ಗಳಾಗಿಸಿ SIT ರಚನೆ ಮಾಡ್ಕೊಳ್ಳಿಲ್ವಾ? ನಿಮ್ಮ ಕೈಲಿದೆ ಅದು. ಸರ್ಕಾರ ತಪ್ಪುಗಳಾಗಿದ್ರೆ ನೀವು ಸರಿಯಾದ ಕ್ರಮ ತಗೊಳ್ಳಿ. ನನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ? ಇನ್ನು ಮುನಿರತ್ನ ವಿರುದ್ಧ ಕೂಡ ಒಂದು ಜಾತಿ ನಿಂದನೆ ಕೇಸ್ ಆಗಿರೋದು, ಜೊತೆಗೆ ಒಕ್ಕಲಿಗ ಮತ್ತು ದಲಿತ ಹೆಣ್ಮಕ್ಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿದೆ. ಅದು ನನಗೆ ವಿಷಯ ಗೊತ್ತಿಲ್ಲ. ಬೆಳಗ್ಗೆ ನೋಡ್ತಾ ಇದ್ದೀರಿ, ಸಾವಿರಾರು ಜನ ಅವ್ರ ಕಷ್ಟ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದು ಸುಮಾರು 5-6 ಗಂಟೆಗಳ ಕಾಲ ಅವ್ರ ಕಷ್ಟ ಸುಖ ಕೇಳ್ಕೊಂಡು ಕೂತಿದ್ದೀನಿ. ನನಗೆ ಇದು ಯಾವುದು ಮಾಹಿತಿಗಳಿಲ್ಲ, ಅದು ಏನೇನಾಗಿದೆ ಅಂತ ಹೇಳಿ ಚರ್ಚೆ ಮಾಡಿ. ಈಗ ನಾನು ನೋಡಿ ನನ್ನೇ ಯಾಕೆ ಕೇಳ್ತೀರಿ? ನೀವೇನು ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ ನಾಯಕರು ಈ ರೀತಿಯ ಘಟನೆ ನಡೆದಿದ್ದರೆ ಕ್ರಮ ತೆಗೆದುಕೋಬೇಕಾಗಿರೋದು ಸರ್ಕಾರ. ನಾನೇನು ಕ್ರಮ ತಗೊಳಕ್ಕಾಗತ್ತಾ? ಇಂಥ ಘಟನೆ ನಡೆದಿದ್ರೆ ಏನು ಸಡನ್ನಾಗಿ ತರಾತುರಿಲಿ ಪಾಪ ಎಲ್ಲೆಲ್ಲೋ ಕರೆಸಿ ನಿಮ್ಮ DG ಇಂದ ಕೇಸ್ಗಳಾಗಿಸಿ SIT ರಚನೆ ಮಾಡ್ಕೊಳ್ಳಿಲ್ವಾ? ನಿಮ್ಮ ಕೈಲಿದೆ ಅದು. ಸರ್ಕಾರ ತಪ್ಪುಗಳಾಗಿದ್ರೆ ನೀವು ಸರಿಯಾದ ಕ್ರಮ ತಗೊಳ್ಳಿ. ನನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ? ನಾನು ಇಂಥ ವಿಷಯಗಳಿಗೆ ಯಾವುದೇ ಕಾರಣಕ್ಕೂ ಒಂದು ಸಮಾಜವನ್ನು ಅವಹೇಳನ ಮಾಡ್ತಕ್ಕಂಥದ್ದಾಗಲಿ, ಯಾರಿಗೂ ಹಿಂಸೆ ಕೊಡ್ತಕ್ಕಂಥದ್ದಾಗಲಿ, ಇಲ್ಲ ಭ್ರಷ್ಟ ವ್ಯವಸ್ಥೆಗೆ ಬೆಂಬಲ ಕೊಡ್ತಕ್ಕಂಥದ್ದಾಗಲಿ ನಾನು ಎಂದೂ ಸಹ ಮಾಡಿಲ್ಲ. ಮುಖ್ಯಮಂತ್ರಿ ಆದಾಗಲೂ ಮಾಡಿಲ್ಲ, ಮುಖ್ಯಮಂತ್ರಿ ಆಗದೇ ಇದ್ದಾಗಲೂ ಮಾಡಿಲ್ಲ. ಅದರಿಂದ ಈ ವಿಷಯಗಳಲ್ಲಿ ಸರ್ಕಾರ ಅವರು ತೀರ್ಮಾನ ತಗೋಬೇಕು, ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ಕೋಬೇಕು.